ಮತ್ತೊಮ್ಮೆ ಭಾವನಾ ಬೆಳಗೆರೆ ಅವರು ಹಾಗೆ ಪ್ರಕಾಶ್ ಬಾಬು ಅವರು ಇಬ್ರು ಕೂಡ ಪತ್ರಕರ್ತರೆ, ನಮ್ಮ ಕಲೀಗ್ಸ್ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದೀವಿ. ಆದರೆ ಈ ಸಿನಿಮಾ ಫೀಲ್ಡ್ ಬಗ್ಗೆ ಅವರದ್ದೇ ಆದ ವಿಶೇಷ ಆಸಕ್ತಿ ಇದೆ, ಹಾಗೆ ಅದನ್ನು ಗಮನಿಸಿದ್ದಾರೆ, ಅದ್ರ ಬಗ್ಗೆ ಬರೆದಿದ್ದಾರೆ. ಹೀಗಾಗಿ ಈ ಇಬ್ಬರು ಅತಿಥಿಗಳನ್ನು ಇವತ್ತಿನ ನಾವು ಚರ್ಚಾ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀವಿ. ವೆಲ್ಕಮ್ ಇಬ್ಬರಿಗೂ ಕೂಡ ಮತ್ತೊಮ್ಮೆ. ಭಾವನಾ ಅವರೇ, ಕನ್ನಡ ಚಿತ್ರೋದ್ಯಮದ ಸದ್ಯದ ಸ್ಥಿತಿಗತಿಯನ್ನು ಗಮನಿಸಿದ್ರೆ ದರ್ಶನ್ ಅಂತ ಒಬ್ಬ ನಟ, ಎಂಥ ಪ್ರೊಡ್ಯೂಸರ್ ಆದರೂ ಕೂಡ ವಿ ಶುಡ್ ಇನ್ವೆಸ್ಟ್ ಆನ್ ಹಿಮ್ ಅನ್ನೋ ಥರದಲ್ಲಿ ಇದ್ದಂಥ ನಟ, ಆತನ ವಿರುದ್ಧವಾಗಿ ಇಂಥ ಆರೋಪ ಒಬ್ಬ ಪ್ರೊಡ್ಯೂಸರ್ ದೃಷ್ಟಿಯಿಂದ ನೋಡೋದಾದರೆ ಎಂಥ ದೊಡ್ಡ ಏಟಿದು. ಆತ ಒಬ್ಬನ ಹಠದಿಂದ ಚಿತ್ರೋದ್ಯಮಕ್ಕೆ ಬಿದ್ದ ಪೆಟ್ಟು, ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಇದನ್ನು? ಒಂದು ಆ್ಯಸ್ ಅ ರೈಟರ್, ಒಂದು ಅಥವಾ ಆ್ಯಸ್ ಒನ್ ಆ್ಯಕ್ಟರ್ನ ಹೆಂಡತಿಯಾಗಿ ಅಂತಲೂ ನೋಡೋದಾದರೆ ಐ ಫೀಲ್ ವೆರಿ ಒಂಥರ ಬೇಜಾರಾಗತ್ತೆ, ಬೇಸರ ಆಗುತ್ತೆ. ಅಥವಾ ನಾನು ಒಂದು 2 ಸಿನಿಮಾಕ್ಕೆ ನಾನು ಪ್ರೊಡ್ಯೂಸರ್ ಆಗಿನೂ ಯೋಚನೆ ಮಾಡೋದಾದರೆ ಇಟ್ಸ್ ಅ ವೆರಿ ಬಿಗ್ ವಿ ಪಿಚ್ ಓನ್ಲಿ ಬಿಕಾಸ್ ಅಲ್ಲಿಂದ ನಂಗೆ ಏನೋ ಒಂದು ಲಾಭ ಬರುತ್ತೆ ಅಂತ. ಸೊ ಇದರಲ್ಲಿ ಎಲ್ಲಾದ್ರ ದೃಷ್ಟಿಕೋನದಲ್ಲಿ ಆ್ಯಸ್ ಅ ವೈಫ್, ಒಂದು ಹೆಂಡತಿಯಾಗೂ ಯೋಚನೆ ಮಾಡ್ಬೋದು, ಒಂದು ನಟನ ಹೆಂಡತಿಯಾಗಿ ಅಥವಾ ಒಂದು ಪ್ರೊಡ್ಯೂಸರ್ ಆಗಿಯೂ ಯೋಚನೆ ಮಾಡ್ಬೋದು. ಚಿತ್ರರಂಗನ ಸ್ವಲ್ಪ ಹತ್ತಿರದಿಂದ ನೋಡ್ತಾ ಇದ್ದೀನಿ, ಆದ್ದರಿಂದ ಹೇಳ್ತೀನಿ. ಬಟ್ ಒಂದು ಖುಷಿ ವಿಷಯ ಏನು ಅಂತಂದರೆ, ಅಲ್ಲಿರೋರು ಕೂಡ ಅಪಾರ್ಟ್ ಫ್ರಮ್ ದರ್ಶನ್ ಅವ್ರ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋರು ಗೋಳು ಬಾಯ್ ಬಡ್ಕೊಳಂಗಾಗಿದೆ ಇವಾಗ, ಅಷ್ಟು ಬಿಟ್ಟರೆ. ಬಟ್ ಚಿತ್ರರಂಗ ಈ ಸ್ಟಿಲ್ ಸೇಯಿಂಗ್ ನಾವೇ ಈ ಒಬ್ಬರಿಂದ ನಾವು ಚಿತ್ರರಂಗ ಅಲ್ಲ, ನಾವು ಎಲ್ಲರೂ ಸೇರಿದ್ರೆ ಚಿತ್ರರಂಗ ಅನ್ನೋ ಥರದ್ದು. ಬಟ್ ಒನ್ ಪರ್ಸನ್ದು ನನಗೆ ಫಸ್ಟ್ ರಿಯಾಕ್ಷನ್ ನನ್ನ ಗಂಡಂದೇ ಸಿಕ್ಕಿದ್ದಾದರೆ, ಹಿ ಓನ್ಲಿ ಟೋಲ್ಡ್ ಎಷ್ಟು ತಂತ್ರಜ್ಞರು, ಎಷ್ಟು ಜನ ಒಂದು ಸಿನಿಮಾಗೆ ದುಡಿತೀವಿ, ಒಂದು ದರ್ಶನ್ ಅನ್ನೋ ಹೆಸರನ್ನ ಇಟ್ಕೊಂಡು ಎಷ್ಟು ಜನ ದುಡ್ದಿರ್ತಾರೆ ಗೊತ್ತಾ ಬಾನಿ ಅಂತ ನನಗೆ ಹೇಳಿದ್ದುಂಟು, ಅವ್ನು ಕೊರಗಿದ್ದುಂಟು, ಅದನ್ನು ನಾನು ನೇರ ನೋಡಿದೆ. ಬಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದಿಸ್ ಇಶ್ಯೂ, ಬೇರೆ ಎಲ್ಲರ ಪ್ರತಿಕ್ರಿಯೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿದಾಗ ಒಬ್ಬ ದರ್ಶನ್ ಹಿಂಗೆ ಮಾಡಿರೋದು ನಮಗೆ ತುಂಬ ದುರಂತದ ವಿಷಯ, ಮಾಡಬಾರ್ದಾಗಿತ್ತು. ನಮಗೆ ತುಂಬ ದೊಡ್ಡ ಏಟಾಗಿದೆ, ಆದರೆ ಅದನ್ನು ಸುಧಾರಿಸ್ಕೊಳ್ತೀವಿ, ಪರವಾಗಿಲ್ಲ, ಆದರೆ ಅವನಿಗೆ ಶಿಕ್ಷೆ ಆಗಲಿ ಅಂತಾನೆ ಹೇಳ್ತಾ ಇರೋದು. ಪ್ರಕಾಶ್ ಬಾಬು ಅವರಿದ್ದಾರೆ ಶಿವಮೊಗ್ಗದಿಂದ. ಪ್ರಕಾಶ್ ಬಾಬು ಅವರೇ, ಇತ್ತೀಚಿನ ದಿನಮಾನಗಳಲ್ಲಿ ಹಳೆಯ ಸಿನಿಮಾಗಳು ಮತ್ತೆ ರಿಲೀಸ್ ಆಗ್ತಾ ಇತ್ತು, ಸಿನಿಮಾಗಳೇ ಆಗ್ತಾ ಇರಲಿಲ್ಲ. ಪ್ರೊಡ್ಯೂಸರ್ಗಳು ಇತ್ತೀಚೆಗೆ ರವಿಚಂದ್ರನ್ ಹೇಳಿದ ನೆನಪಿದೆ, ನನ್ನ ಬಳಿ ಬನ್ನಿ ನಾನು ಅದು ಸಿನಿಮಾ ಮಾಡ್ತೀನಿ ಅಂತ. ಬಟ್ ಓಡುವ ಕುದುರೆಗೆ ಮಹತ್ವ ಜಾಸ್ತಿ ಚಿತ್ರರಂಗದಲ್ಲಿ. ಸುದೀಪ್ ಅಂತವರಿರ್ಬೋದು, ದರ್ಶನ್ ಅವರು ಟಾಪಲ್ಲಿರುವಂಥ ನಾಯಕ ನಟರುಗಳು. ಮತ್ತೆಲ್ಲ ಕಡೆ ತಮಿಳು, ತೆಲುಗು, ಮಲಯಾಳಂನಲ್ಲಿ ಹೊಸ ಮಟ್ಟದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವರಿಗೆ ಸಿಗುವಂಥ ಮನ್ನಣೆಗಳು, ಕನ್ನಡಕ್ಕೆ ಅಂಥ ಒಂದು ಅವಕಾಶಗಳಿರುವಂಥ ಸಂದರ್ಭದಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾ ಬಂದಿಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಆದರೆ ಆ ಬರಬೇಕಾಗಿರುವಂಥ ಫೋರ್ಸ್, ಆ ಸಂದರ್ಭದಲ್ಲಿ ಅತೀ ದೊಡ್ಡ ನಟ ಒಬ್ಬ 100 ಕೋಟಿ ಮಾರ್ಕೆಟ್ ತೆಗಿಬಲ್ಲ, ದುಡ್ಡು ತೆಗಿಬಲ್ಲ ಅಂತ ಅವನು ಒಂದು ಒಳಗೋಗ್ತಾರೆ ಅಂತಂದಾಗ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ದೊಡ್ಡ ಹೊಡೆತ ಇದು, ಇದರಿಂದ ಚೇತರಿಸ್ಕೊಳ್ಳೋದು ಹೇಗೆ? ಭಾಳ ಕಷ್ಟ ಆಗುತ್ತೆ ಇಂಥ ಸಂದರ್ಭದಲ್ಲಿ. ಕನ್ನಡ ಚಿತ್ರರಂಗ ಭಾಳ ಕಷ್ಟದಲ್ಲೇ ಇದೆ. ಅದು ಹೀಗಲ್ಲ, ಒಂದು ಹುಟ್ಟುತ್ತಾನೆ ಇದು ಭಾಳ ತೊಳ್ಕೊಂಡೇ ಬರ್ತಾಯಿದೆ. ಒಂದು ಉಳಿದಿದೆ ಒಂದು ಕಷ್ಟ, ಒಂದು ಆಶ್ಚರ್ಯ ಅನ್ಸ್ಕೊಬೋದು. ಮತ್ತು ಈ ಮಟ್ಟದಲ್ಲಿ ಒಂದು 100 ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಕನ್ನಡ ಚಿತ್ರರಂಗ ಬರುತ್ತೆ, ಒಂದು ಪ್ಯಾನ್ ಇಂಡಿಯಾ ಥರ ಬೆಳೆಯುತ್ತೆ ಅನ್ನೋದು ಇನ್ನೂ ಒಂಥರ ಆಶ್ಚರ್ಯ. ಒಟ್ಟಿನಲ್ಲಿ ಇದೊಂಥರ ಮಾಯಾಲೋಕದಲ್ಲಿ ಜಾದು ಥರ ನಡ್ಕೊಂಡು ಹೋಗ್ತಾನೆ ಇದೆ. ಬಟ್ ಇಂಥ ಸಂದರ್ಭದಲ್ಲಿ ಇದೊಂದು ಭಾಳ ದುರಂತಮಯವಾದಂಥ ಘಟನೆ ನಡೆದಿದೆ. ಬಹುಮುಖ್ಯವಾಗಿ ಒಬ್ಬ ನಟನಿಂದ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಅನ್ನೋದು ತಪ್ಪು, ಯಾವತ್ತೂ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಒಂದು ಚಿತ್ರರಂಗದ ಬೆಳವಣಿಗೆಯನ್ನು ಸಮಗ್ರವಾಗಿ ನೋಡಬೇಕು, ಯಾರೋ ಒಬ್ಬ ವ್ಯಕ್ತಿ ಮೇಲೆ ಅದು ನಿಲ್ಲಲ್ಲ. ಹಾಗಾಗಿ ದರ್ಶನ್ ಇದೇ 25 ವರ್ಷದ ಹಿಂದೆ ಆತ ಎಷ್ಟು ಮನೆ ಪ್ರೊಡ್ಯೂಸರ್ ಮನೆಗೆ ಹೋಗಿದ್ದಾನೆ, ಎಲ್ಲೋ ಎಷ್ಟೆಷ್ಟು ಮನೆ ಬಾಗಿಲು ತಟ್ಟಿದ್ದಾನೆ, ಯಾರ್ಯಾರೋ ದೊಡ್ಡ ನಟ ಅಂತ ಯಾರು ಮುಂದೆ ಬೆಳೀತಾನೆ ಅಂತ ಯಾರು ಗುರುಸಿದ್ರ ಇಲ್ಲ. ಅಂಥ ಪ್ರತಿಭಾವಂತರು ನಟರು ಇವತ್ತು ಯುವಕರು ಇವತ್ತು ಎಷ್ಟೋ ಮನೆ ಕಡೆ ಹಲಿತಾ ಇದ್ದಾರೆ.
ಗುರ್ಸೋ ಕೆಲಸನ ಬಟ್ ನಮ್ಮ ಚಿತ್ರರಂಗ ಪ್ರಕಾಶ್ ಬಾಬು ಅವರೇ, ಮಾಡಬೇಕು. ಹಾಗಲ್ಲ. ಒಂದು ಚಿತ್ರರಂಗದಲ್ಲಿ ಇಲ್ಲ ನಾನು ಆ ಥರ ಹೇಳ್ತಾ ಇಲ್ಲ. ನಾವು ಹೊಸಬರನ್ನ ಹುಡುಕ್ಬೋದು, ಹೊಸ ನೀರು ಬರುತ್ತೆ, ಅದು ಬೇರೆ ವಿಚಾರ. ಆದರೆ ಯಾವುದೇ ಸಿನಿಮಾ ರಂಗವನ್ನು ನೋಡಿ, ನಾವು ತಮಿಳು ಸಿನಿಮಾ ರಂಗವನ್ನು ನೋಡಿದಾಗ ಅಲ್ಲಿ 2 ನಟರು, ಅದಾದ ನಂತರ 2 ನಟರು, ಅದೇ ಥರ ಬರ್ತಾ ಹೋಗ್ತಾರೆ. ತೆಲುಗು ಚಿತ್ರರಂಗ 4 ಟಾಪ್ ನಟರು, ಅದಾದ ನಂತರ 4 ಟಾಪ್ ನಟರು, ಅವರೊಂದು ದಿಕ್ಸೂಚಿ ಆಗ್ತಾರೆ ಅಂತ. ಅವರ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹೊಸ ನಟರು ಹುಟ್ಕೋತಾರೆ ಅಂತೇಳಿ. ಹಾಗೆಯೇ ಮಲಯಾಳಂನಲ್ಲಿ 80ರ ದಶಕದಲ್ಲಿ ಅಶ್ಲೀಲ ಸಿನಿಮಾ ಬರ್ತಾ ಇದ್ದಂಥ ಒಂದು ಸಣ್ಣ ಚಿತ್ರರಂಗ ಇವತ್ತು ಇಡೀ ದೇಶಾದ್ಯಂತ ಆ ಸಿನಿಮಾಗಳನ್ನು OTT ಪ್ಲಾಟ್ಫಾರ್ಮ್ ಮುಖಾಂತರ, ಒಂದು ಕಾಲದಲ್ಲಿ ಆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋದೇ ಭಾಳ ಅಸಹ್ಯ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ OTT ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲರೂ ಮಲಯಾಳ ಕಲ್ತ್ಕೊಂಡ್ಬಿಟ್ರು ಮಲಯಾಳ ಸಿನಿಮಾಕ್ಕಾಗಿ. ನಾನು ಅದನ್ನೇ ಹೇಳ್ತಾ ಇರುವಂಥದ್ದು. ಈ ಕ್ಷಣದ ಜರ್ಜರಿತ ಇದೆಯಲ್ಲ, ಅದನ್ನು ಸರಿ ಮಾಡೋದು ಹೆಂಗೆ? ಜರ್ಜರಿತ ಅನ್ನೋದಕ್ಕಿಂತನೂ ಇದಕ್ಕೊಂದು ಮೊದಲು ಒಂದು ಪಾಯಿಂಟ್ ಹೇಳ್ಬಿಡ್ತೀವಿ. ಒಂದು 30-40 ವರ್ಷ ಹಿಂದೆ ನಮ್ಮ ಮಲಯಾಳಂ ಚಿತ್ರರಂಗದಲ್ಲೂ ಇದೇ ಥರ ಒಂದು ಪರಿಸ್ಥಿತಿ ಬಂತು. ಯಾಕೆಂದರೆ ನಟರೆಲ್ಲ 5 ಲಕ್ಷ 10 ಲಕ್ಷ ಅಂತ ಆ ಕಾಲಕ್ಕೆ ಆ ಥರ ಬಂದರೆ ನಮ್ಮ ಬಜೆಟ್ ಏರುತ್ತೆ. ಬಜೆಟ್ ಏರಿದ್ರೆ ನಮಗೆ ನಮ್ಮ ಸೀಮಿತವಾದ ಮಾರುಕಟ್ಟೆ, ಈ ಥರದಲ್ಲಿ ನಾವು ಹೇಗೆ ನಾವು ಚಿತ್ರರಂಗ ಉಳಿಯೋದಕ್ಕಾಗುತ್ತೆ ಅಂತೇಳಿದೇ ಅವ್ರ ಚಿತ್ರೋದ್ಯಮಿ ಚರಿತ್ರ ವಾಣಿಜ್ಯ ಮಂಡಳಿ ಇದೆ ಮಲಯಾಳಮ್ಮು, ಅವರೆಲ್ಲ ಒಂದು ನಟರಿಗೆ ಇಷ್ಟೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮಮ್ಮೂಟಿಗೆ 1 ಲಕ್ಷ, ಮೋಹನ್ ಲಾಲ್ ಒಂದು A ಗ್ರೇಡ್, B ಗ್ರೇಡ್ ಅಂತ, C ಗ್ರೇಡ್ ಅಂತ ಮಾಡಿ ನಟರಿಗೆ ಇಷ್ಟರ ಮೇಲೆ ಯಾರೂ ಕೊಡೋಂಗಿಲ್ಲ ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ನೀವು ಹೇಳಿದ್ರಲ್ಲ 36 ಫಿಲಮ್ ಮೋಹನ್ ಲಾಲ್ ಎಲ್ಲ ಮಾಡ್ತಾಯಿದ್ರು ಅಂತೇಳಿ, ಆ ಟೈಮಲ್ಲಿ ಅವ್ರೇನು ಮಾಡ್ತಾಯಿದ್ರು, ಹೆಚ್ಚು ಚಿತ್ರಗಳನ್ನ ಮಾಡ್ತಾ ಹೋಗ್ತಾಯಿದ್ರು. ಈಗೇನಾಗ್ಬಿಟ್ಟಿದೆ, ಪ್ಯಾನ್ ಇಂಡಿಯಾ ಬಂತು, 50 ಕೋಟಿ 100 ಕೋಟಿ ತೊಗೋತೀವಿ ಅಂತೇಳಿ ಯಶವಂತ್ ಅವರು ಮನೇಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. 2 ವರ್ಷ ಆಯಿತು ಅವ್ರ ಫಿಲಮ್ ಬಂದಿಲ್ಲ. ಒಂದು ಚಿತ್ರರಂಗದಲ್ಲಿ ಇಂಥ ನಟರು, ದೊಡ್ಡ ಮಾರ್ಕೆಟ್ ಇರುವಂಥ ನಟರೇ ಒಂದು ಚಿತ್ರ ಬರಲಿಲ್ಲ ಅಂದರೆ ಚಿತ್ರಮಂದಿರ ಹೆಂಗೆ ಉಳಿಯುತ್ತೆ, ಎಕ್ಸಿಬಿಟರ್ ಹೆಂಗೆ ಉಳಿಯುತ್ತಾರೆ, ಡಿಸ್ಟ್ರಿಬ್ಯೂಟರ್ ಹೆಂಗೆ ಉಳಿತಾರೆ, ಇದೆಲ್ಲ ನಾವು ಯೋಚನೆ ಮಾಡಬೇಕು. ಈಗ ನಮ್ಮ ವೈಯಕ್ತಿಕ ವಿಷಯ ಅಲ್ಲ, ನೀವು ಹೇಳೋ ಹಾಗೆ ಪ್ರತಿಯೊಬ್ಬ ನಟನ ಮೇಲೆ ದರ್ಶನ್ ಇವಾಗ ಅವನ ಮೇಲೆ ಎಷ್ಟೋ ಒಬ್ಬ ಪ್ರೊಡ್ಯೂಸರ್ಗಳು ಅವನ ಮೇಲೆ ಒಂದು ಒಳ್ಳೆ ಮಾರ್ಕೆಟ್ ಇದೆ ಅಂತೇಳಿ ಅವನ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಈಗ ಪ್ರಕಾಶ್ ಬಾಬು ಇದರ ನಡುವೆ ಬಹುಶಃ ನಾನು ಸ್ಮಿತಾ ಆ್ಯಂಡ್ ಭಾವನಾ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ಒಂದು 10 ವರ್ಷದ ಹಿಂದೆ ಮಲಯಾಳಂ ಸಿನಿಮಾ ರಂಗ ಯಾವ ರೀತಿ ಒಂದು ಅಧೋಗತಿಗೆ ಹೋಗುತ್ತೆ ಅಂದರೆ, ಅಲ್ಲಿ ಅಮ್ಮ ಅನ್ನುವಂಥ ಅಸೋಸಿಯೇಷನ್ ಇದೆ, ಅವರೊಂದು ಡಿಸೈಡ್ ಮಾಡ್ತಾರೆ ಏನು ಮಾಡೋಣ, ಈಗ ದುಡ್ಡು ಬರಬೇಕು ನಮಗೆ ಸಿನಿಮಾ ರಂಗಕ್ಕೆ ಅಂತ. ಇಲ್ಲಿ ನಾವು ಕೂತಾಗ ಏನು ಮಾಡ್ಬೋದು, ಒಂದು ದರ್ಶನ್ ಮತ್ತು ಸುದೀಪ್ನ ಹಾಕ್ಬಿಟ್ಟು ಒಂದು ಸಿನಿಮಾ ಮಾಡೋಣ. ನೀವು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಅದನ್ನು ಇಲ್ಲಿ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮಲಯಾಳಂ ಚಿತ್ರರಂಗ ಆ ರೀತಿ ಆಲೋಚನೆ ಮಾಡುತ್ತೆ ಏನು ಮಾಡೋಣ ಅಂತೇಳಿ. ಆಗ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಮುಂದೆ ಬರ್ತಾರೆ, ನಾವಿಬ್ಬರೂ ಬರ್ತೀವಿ ಅಂತ. ಸುರೇಶ್ ಗೋಪಿ ಗೆದ್ರಲ್ಲ ಮೊನ್ನೆ, ಅವರು ಬರ್ತಾರೆ. ಒಂದು ಸಿನಿಮಾ ಆಗುತ್ತೆ, ಎಲ್ಲ ಹೀರೋ, ಎಲ್ಲ ಪೋಷಕ ನಟರು ಎಲ್ಲ ಸೇರಿ. ಈಗಲೂ ನಿಮ್ಗೆ ಗೊತ್ತಿರುತ್ತೆ, ಅದರ ಹೆಸರು 2020. ಆ ಸಿನಿಮಾದ ಹೆಸರು 2020. ಎಲ್ಲ ಸಿನಿಮಾ ನಟರು ಸೇರ್ತಾರೆ ಅದರಲ್ಲಿ. ಮಮ್ಮೂಟಿ ಹೀರೋ, ಮೋಹನ್ ಲಾಲ್ ಹೀರೋ, ದಿಲೀಪ್ ಹೀರೋ, ಆಮೇಲೆ ಸುರೇಶ್ ಗೋಪಿ ಹೀರೋ. ಎಷ್ಟು ಜನ ಇದ್ದಾರೆ ಅಂದರೆ, ಮಮ್ಮೂಟಿ, ಇಲ್ಲಿ ನಮಗೆ ಸುದೀಪ್, ದರ್ಶನ್, ಯಶ್, ಆಮೇಲೆ ಯಾರೆಲ್ಲ ಬೇರೆ ನಟರಿದ್ದಾರೆ, ಎಲ್ಲ ಸೇರಿ ಪಿಕ್ಚರ್ ಮಾಡ್ದಂಗೆ ಸೂಪರ್ ಹಿಟ್ ಆಗೋಗ್ಬಿಡ್ತು. ಮತ್ತೆ ಅದು ಅಮ್ಮಕ್ಕೆ ದೊಡ್ಡ ಬಂಡವಾಳ ತಂದು ಕೊಡ್ತು. ಆ ರೀತಿ ಕಲ್ಪನೆ ಸಾಧ್ಯ ಇದೆಯಾ ಸರ್? ಹೌದು, ಖಂಡಿತ ಇಲ್ಲ. ಈ ಕಲ್ಪನೆ ನಾವು ಮಾಡ್ಕೊಳಕ್ಕಾಗ್ತಾ ಇಲ್ಲ ಇಂಥ ಪ್ರಸ್ತುತ ಸಂದರ್ಭದಲ್ಲಿ. ಆದರೆ ಅಸಾಧ್ಯ ಏನಲ್ಲ. ಕರೆಕ್ಟ್. ಎಲ್ಲರೂ ಒಳ್ಳೆ ಮನಸ್ಸು ಮಾಡಬೇಕು. ಯಾಕೆಂತಂದರೆ ಇವತ್ತು ನಾವೆಲ್ಲ ಅನ್ನ ತಿಂತಾ ಇರೋದು ಇದೇ ಚಿತ್ರೋದ್ಯಮ, ಈ ಚಿತ್ರರಂಗದ ಉಳಿಬೇಕು ಬೆಳಿಬೇಕು ಅಂತ ಮನಸ್ಸು ಮಾಡಿದಾಗ ಯಾರು ಬೇಕಾದ ಎಂಥ ಸ್ಟಾರ್ ನಟ ಆದ್ರೂ ಇದಕ್ಕೆ ಒಪ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಮುಂದಾಳ್ತನ ಒಪ್ಕೋಬೇಕಾಗಿರೋದು ಫಿಲಮ್ ಚೇಂಬರು. ಅದು ಗಟ್ಟಿಯಾಗಿರಬೇಕು, ಅದು ಕರೆಕ್ಟಾಗಿ ಒಂದು ಆಜ್ಞೆ ಮಾಡುವಂಥ ಒಂದು ಕೆಪಾಸಿಟಿ ಬರಬೇಕು, ಅದಕ್ಕೆ ಸಾಮರ್ಥ್ಯ ಬರಬೇಕು. ಆ ಶಕ್ತಿಯುತವಾಗಿಲ್ಲ ಪ್ರಕಾಶ್ ಬಾಬು ಸರ್ ಹಾಗೆ ಭಾವನಾ ಬೆಳಗೆರೆ ಅವರೇ